ಸಾಲಿಗ್ರಾಮದಲ್ಲಿರುವಂಥ ಮಹಾವೀರ ರಸ್ತೆಯನ್ನು ಅಗಲೀಕರಣ ಮಾಡಿ ನೂರಾರು ಜನಕ್ಕೆ ಲಕ್ಷಾಂತರ ರೂಪಾಯಿ ಪರಿಹಾರ ಕೊಟ್ಟು ಅವರು ಸಂತೋಷದಿಂದ ಇವತ್ತು ವ್ಯವಹಾರ ಮಾಡ್ತಾ ಇದ್ದಾರೆ. ನಿಮ್ಮ ಯೋಗ್ಯತೆಗೆ ನೀವು ಶಾಸಕರಾದ ಮೇಲೆ ಆ ರಸ್ತೆ ಏನು ನಡೀತಿದೆ ಜಲ್ಸೂರು ರಸ್ತೆ ಇವತ್ತು VSS ಸೊಸೈಟಿ ಇವತ್ತು ಹೋಗಿದೆ. ಅವ್ರು 21 ಲಕ್ಷ ಪರಿಹಾರ ಕೊಡಬೇಕು. ಅವರು ಪರಿಹಾರ ಕೊಡದೆ ಕೋರ್ಟ್ಗೆ ಹೋಗಿದ್ದಾರೆ. ನನ್ನ ಜಾಗ ಇನ್ನು ಅಕ್ವೈರ್ ಮಾಡ್ಕೊಳ್ಳದೆ ದಬ್ಬಾಳಿಕೆ ಮಾಡಿ ತೆಂಗಿನ ಮರ ಉಣಿಸಿದ್ದೀರಿ, ನನಗೆ ಪರಿಹಾರ ಕೊಡಬೇಕು. ಒಬ್ರಿಗೆ ₹1 ಬಿಡಿಗಾಸ್ ಪರಿಹಾರ ನಿಮ್ಮ ಯೋಗ್ಯತೆ ನಿಮ್ಮ ಅವಧಿಯಲ್ಲಿ ನಿಮಗೆ ಕೊಡ್ಸೋಕ್ಕಾಗಿಲ್ಲ. ನಿಮ್ಗೆ ಏನು ಹೇಳ್ಕೊಳ್ಳೋಕ್ಕೆ ಅರ್ಹತೆ ಐತಿ ಶಾಸಕರು ಅಂತ? ದಯಮಾಡಿ ಇವನ್ನೆಲ್ಲ ಬಿಟ್ಟು ಮರ್ಯಾದೆ ಗೌರವದಿಂದ ಜನರು ಕೊಟ್ಟಂಥ ಭಿಕ್ಷೆ ಅನ್ನೋದನ್ನು ನೀವು ಮರಿದೇನೆ ಜನರು ಸೇವೆಗಾಗಿ ಮುಡುಪಾಗಿರಿ. ಸುಳ್ಳು ಕಂತೆ ಕಟ್ಟಿಕೊಂಡು ವಿಧಾನಸೌಧದಲ್ಲಿ ಹೋಗಿ ನೀವು ಆಡಳಿತ ಪಕ್ಷದವರು ಅಂತ ನಿಮಗೆ ಮಾತಾಡೋಕ್ಕೆ ಕೊಟ್ಟಿರುವಂಥ ಕಾಲಾವಕಾಶನ ದುರುಪಯೋಗ ಪಡಿಸ್ತಾರೆ. ಸುಳ್ಳು ಕತೆಗಳನ್ನ ಕಟ್ಟಬೇಡಿ. ಅಲ್ಲಿ ಸುಳ್ಳು ಕತೆ ಕಟ್ಟಿಕೊಂಡು ನಿಮ್ಮವ್ರನ್ನೇ ಬಿಟ್ಟು ನಿಮ್ಮ ಕೆಲಸನೇ ನಿಲ್ಲಿಸಿ ಬೇರೆಯವ್ರ ಕೆಲಸ ನಿಲ್ಲಿಸ್ತಾವ್ರೆ ಅಂತ ಅನುಕಂಪ ಗಿಟ್ಟಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮಗೆ ಅನುಕಂಪದ ಮೇಲೆ ಆಲೆ ಜನ ಓಟ್ ಕೊಟ್ಟಿದ್ದಾರೆ. ಇವತ್ತು ಅದಕ್ಕೆ ಮಾನಸಿಕವಾಗಿ ಪಶ್ಚಾತ್ತಾಪ ಪಡೆದಿದ್ದಾರೆ. ಮಾನ್ಯ ರವಿಶಂಕರ್ ಅವರೇ, ನಾನು ನಿಮಗೆ ಆತ್ಮೀಯ ಒಬ್ಬ ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಹಿತೈಷಿಯಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮುಂದಿನ ಭವಿಷ್ಯ ನಿಮಗೆ ಚೆನ್ನಾಗಿರಬೇಕು ಅಂತಂದರೆ ಈ ಸುಳ್ಳು ಕತೆಗಳನ್ನೆಲ್ಲ ಬಿಟ್ಟು ದ್ವೇಷ ಜಾತಿ ರಾಜಕಾರಣ ಅನ್ನೋದನ್ನ ಮರೆತು ಗೌರವಿತವಾಗಿ ಶಾಸಕರಾಗಿ ಜನಾನುರಾಗಿಯಾಗಿ ಕೆಲಸ ಮಾಡಿ ಅಂತ ಹೇಳ್ತಾ, ಇವತ್ತು ಏನು ಆ ಪೊಲೀಸ್ ಅಧಿಕಾರಿ ನನ್ನ ತೋಟನ ಲೂಟಿ ಮಾಡಿದ್ದಾರೆ, ಆ ಪಾರ್ಟಿ ನನ್ನ ಹತ್ರ ಬಂದು ಕ್ಷಮೆ ಕೇಳಬೇಕು. ಆ ಕ್ಷಮೆ ಕೇಳದಿದ್ರೆ ಏನು ಸಭಾಪತಿಗಳಿಗೆ ತಾವು ದೂರ ಹೇಳಿದ್ರಿ ಎಲ್ಲ ಮಾಹಿತಿಗಳೊಂದಿಗೆ ನಾವು ಅವರಿಗೆ ಮನವಿ ಮಾಡ್ತೀವಿ. ಇಂಥ ದುಷ್ಟ ಅಧಿಕಾರಿನ ದಯಮಾಡಿ ನಮ್ಮ ರಾಜ್ಯದಲ್ಲೇ ಇಟ್ಕೋಬೇಡಿ ಅಂಥೇಳಿ ನಾನು ಮನವಿ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ರವಿಶಂಕರ್ಗೆ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತು